ಹಾಯ್ ಎವ್ರಿವನ್, ನಮಸ್ತೆ ಟು ಆಲ್. ಇವತ್ತು ನಾನೇನು ಇಂಪಾರ್ಟೆಂಟ್ ಥಿಂಗ್ನ ಶೇರ್ ಮಾಡಕ್ಕೆ ಬಂದೀನಿ. ನಾನು 4 ದಿವಸದಿಂದ ಈ ಆರ್ಗ್ಯಾನಿಕ್ ಸೌತೆಕಾಯಿ ತಿನ್ನೋದು ಮರ್ತು ಇಟ್ಟುಬಿಟ್ಟಿದ್ದೆ. 2 ಸೇಮ್ ಪ್ಲೇಸ್ ಒಳಗೆ ಇಟ್ಟಿದ್ದೆ. ಇದು ಸೂಪರ್ ಮಾರ್ಕೆಟಿಂದ ತಂದಂತಹ ಸೌತೆಕಾಯಿ 20 ದಿವಸದ್ದು. ಆ್ಯಂಡ್ ಇದು ಆರ್ಗ್ಯಾನಿಕ್ ನ್ಯಾಚುರಲಿ ಗ್ರೋನ್. ಊರಿಂದ ತಂದಿದ್ರಿಂದ 7 ಡೇಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ 7 ಡೇಸ್ ಒಳಗೆ ಇದು ಈ ರೀತಿ ಫಾರ್ಮ್ ಆಗೈತಿ. ಆ್ಯಂಡ್ 20 ಡೇಸ್ ಆದರೂ ಇದು ಇಷ್ಟು ಫ್ರೆಶ್ ಕಾಣತೈತೆ ಅಂದ್ರೆ ಸೊ ವಿ ಕ್ಯಾನ್ ಈಟ್ ಅನ್ನೋ ಹಂಗೆ ಐತಿದೆ. ಇಟ್ಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 20 ಡೇಸ್. ನಂಗೆ ಏನು ಅನ್ಸಾತೈತಿ ಅಂದ್ರೆ ವಾಟ್ ಆರ್ ವಿ ಈಟಿಂಗ್? ಸೊ ಅಫ್ಕೋರ್ಸ್ ಇದು ಎದಕ್ಕೆ ಹಿಂಗಾಗತೈತಿ? ಬಿಕಾಸ್ ಆಫ್ ದ ಸಾಯಿಲ್ ಕ್ವಾಲಿಟಿ ದಟ್ ಮ್ಯಾಟರ್ಸ್ ಅ ಲಾಟ್. ಈಗಿನ ಮಕ್ಳು ಗಟ್ಟಿಲ್ಲ ಅಂತಲೂ ನಾವೇ ಹೇಳ್ಕೋತೀವಿ, ಹೌದು ನಮ್ಮ ಅಪ್ಪಾಜಿ ಮಮ್ಮಿ ಅಷ್ಟು ಗಟ್ಟಿ ನಾವಿಲ್ಲ ಅಂತ ಹೇಳಿ. ಯಾಕೆ? ಇಟ್ಸ್ ಆಲ್ ಬಿಕಾಸ್ ಆಫ್ ಫುಡ್ ದ್ಯಾಟ್ ವಿ ಈಟ್. ನಾವು ತಿನ್ನಾತೀವಿ ಕರೆ. ಮೊದಲೊಂದು ಗಾದೆ ಇತ್ತು, ಕಸ ತಿನ್ನೋಕಿನ್ನ ತುಸ ತಿನ್ನು ಅಂತೇಳಿ. ಈಗ ಹೆಂಗಾಗ್ಬಿಟ್ಟಿವಿ ಅಂದ್ರೆ ಆ ಹೈಬ್ರಿಡ್ ತಿಂದು ನಾವು ಹೈಬ್ರಿಡ್ ಆಗಿಬಿಟ್ಟಿವಿ. ಆ ಜವಾರಿ ಅನ್ನೋ ಪದಾನ ಮರ್ತು ಬಿಟ್ಟಿವಿ ಆ್ಯಕ್ಚುಲಿ. ಈಗ ಜವಾರಿ ಹುಡ್ಕೊಂತ ಹೋಗ್ಬೇಕಂದ್ರೆ ಅಬ್ವಿಯಸ್ಲಿ ರೇಟು ಹಂಗೆ ಇರ್ತಾವೆ ಜವಾರಿದು, ಮತ್ತು ಕೊಟ್ಟರು ಅದು ಖರೇನೋ ಸುಳ್ಳು ಅಂತ ಗೊತ್ತಿಲ್ಲ. ಅಂದ್ರೆ ಒಂದು ಸ್ಟಡೀಸ್ ಶೋ ಮಾಡೋ ಪ್ರಕಾರ ಏನಂತಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದೊಳಗಿರುವಂಥವ್ರು ಅವ್ರು ತಿನ್ನುವಂಥ 1 ಸೇಬು ಹಣ್ಣು ಇವತ್ತು ನಾವು ತಿನ್ನುವಂಥ 8 ಸೇಬು ಹಣ್ಣಿಗೆ ಈಕ್ವಲ್ ಐತಿ. ಸೊ ಇದರಿಂದ ನೀವು ನೋಡ್ಬೋದು ನಮ್ಮದು ಸಾಯಿಲ್ ಕ್ವಾಲಿಟಿ ಎಷ್ಟು ಎಲ್ಲ ಖರಾಬ್ ಹಾಕೊಂತ ಬಂದೈತಿ ಅಂತ ಹೇಳಿ. ಸೇವಿಂಗ್ ಸಾಯಿಲ್ ಇಸ್ ನಥಿಂಗ್ ಬಟ್ ಸೇವಿಂಗ್ ಅವರ್ ಫುಡ್. ಸೇವಿಂಗ್ ಅವರ್ ಫುಡ್ ಇಸ್ ನಥಿಂಗ್ ಬಟ್ ಸೇವಿಂಗ್ ಅವರ್ ಫ್ಯೂಚರ್. ನಮ್ಮ ಮಕ್ಕಳು ನಾವು ಫುಲ್ ಹೆಲ್ದಿಯಾಗಿರ್ಬೇಕಂದ್ರೆ ಮೊದಲು ಸಾಯಿಲ್ ಗಟ್ಟಿರಬೇಕು. ಅಂದಾಗ ಮಾತ್ರ ಫಲವತ್ತಾದ ಮಣ್ಣಿನಿಂದ ಮಾತ್ರ ಫಲವತ್ತಾದಂಥ ಫಸಲು ಬರೋಕ್ಕೆ ಸಾಧ್ಯ. ಸೊ ದ್ಯಾಟ್ ಅದರಿಂದ ನಾವು ಚಲೋ ಊಟ ಮಾಡೋಕ್ಕೆ ಸಾಧ್ಯ. ಸೊ ನಾವು ಚಲೋ ಊಟ ಮಾಡಿದರೆ ನಾವು ಚಲೋ ಇರೋಕ್ಕೆ ಸಾಧ್ಯ. ಸೊ ಎಲ್ಲ ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ವೇ ಒಳಗೆ ಪ್ರೊವೈಡ್ ಆದ್ರೆ ಎಲ್ಲ ರೀತಿಯಾದಂಥ ರೋಗನೂ ಹೋಗ್ತಾವೆ, ಮತ್ತೆ ಸ್ಟ್ರಾಂಗ್ ಆಗ್ಬೋದು. ಬಟ್ ಈಗ ಇದು ಬಹಳ ನೆಸೆಸರಿ ಐತಿ. ವಿ ಹ್ಯಾವ್ ಟು ಸೇವ್ ಸಾಯಿಲ್. This is a generational responsibility. Save soil.